ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಪ್ರೊಫೆಸರ್ ಆರ್.ಕೆ. ಶ್ರೀಕಂಠ ಕುಮಾರಸ್ವಾಮಿ ಅವರ ಹೃದಯ ಸಂಪನ್ನತೆ. ಇದು ವೈಶ್ವದೇವ. ನಾನು 1965ನೇ ವರ್ಷದವರೆಗೂ ಭದ್ರಾವತಿ ಕಬ್ಬಿಣ ಕಾರ್ಖಾನೆಯಲ್ಲಿ ಕೆಲಸ ಮಾಡಿ ಅಲ್ಲಿಂದ ಮದ್ರಾಸ್ ಐಐಟಿಯಲ್ಲಿ ಉಪಾಧ್ಯಾಯ ವೃತ್ತಿಗೆ ಸೇರಿಕೊಂಡೆ. ಭದ್ರಾವತಿಯಲ್ಲಿ ನನಗೆ 2 ಹೆಣ್ಣು ಮಕ್ಕಳಿದ್ದರು. ನನಗೆ ಪರಮ ಆತ್ಮೀಯರಾಗಿದ್ದ ಪೂಜ್ಯ ಕೇಶವಮೂರ್ತಿ ಘನಪಾಠಿಗಳು, ಮತ್ತೂರು ಹೊಸಳ್ಳಿಯ ನನ್ನ ಆತ್ಮೀಯ ವೈದಿಕ ಬಂಧುಗಳು ನನಗೆ ಪುತ್ರ ಸಂತಾನವಾಗದಿದ್ದುದಕ್ಕೆ ಬಹಳ ಕಳವಳವನ್ನು ವ್ಯಕ್ತಪಡಿಸುತ್ತಿದ್ದರು. 2ನೆಯ ಮಗಳು ಸುಮಾ ಹುಟ್ಟಿದ್ದು 58ರ ಆರಂಭದಲ್ಲಿ. 7 ವರ್ಷಗಳಾದರೂ ಮತ್ತೆ ಸಂತಾನವಾಗಿರಲಿಲ್ಲ. ಪೂಜ್ಯ ಘನಪಾಠಿಗಳು, ಕುಮಾರಸ್ವಾಮಿ, ಪುರುಷ ಸೂಕ್ತ ಹೋಮವನ್ನಾದರೂ ಮಾಡು, ಪುತ್ರ ಸಂತಾನವಾಗುತ್ತದೆ. ನಿನ್ನಂತಹವರಿಗೆ ಪುತ್ರನಿಲ್ಲದಿದ್ದರೆ ಏನು ಪ್ರಯೋಜನ ಎಂದು ಬಹಳ ಕಳಕಳಿಯಿಂದ ಹೇಳುತ್ತಿದ್ದರು. ಆದರೂ ನಾನು ಮಾಡಲಿಲ್ಲ. ನನಗೆ ಪುತ್ರ ಸಂತಾನ ಬೇಕಿಲ್ಲವೆಂದಲ್ಲ, ಆದರೆ ಖಂಡಿತ ನನಗೂ ಸಂತೋಷವೇ. ಪರಂತು ಅದಕ್ಕೋಸ್ಕರ ಶ್ರಮಪಟ್ಟು ಹೋಮಾದಿಗಳನ್ನಾದರೂ ಮಾಡಿ ಪಡೆಯಬೇಕೆಂಬ ಇಚ್ಛೆ ಇರಲಿಲ್ಲ. ಹೋಮ ಮಾಡಿದ ಮಾತ್ರಕ್ಕೆ ಪುತ್ರ ಸಂತಾನವಾಗುತ್ತದೆಯೇ ಎಂಬ ಸಂದೇಹ ಬೇರೆ. ಹೀಗೆ ಮದ್ರಾಸಿಗೆ ಹೊರಟು ಹೋದೆ. ಅಲ್ಲಿ ಹೋದ 1 ವರ್ಷದಲ್ಲಿ ದೈವಾನುಗ್ರಹದಿಂದ ನನ್ನ ಪತ್ನಿ ಗರ್ಭಿಣಿಯಾದಳು. ಆಗ ಪೂಜ್ಯ ಘನಪಾಠಿಗಳ ಮಾತಿನಂತೆ ಪುರುಷ ಸೂಕ್ತ ಹೋಮ ಮಾಡೋಣವೆಂದು ನಿಶ್ಚಯಿಸಿದೆ. ವಿಷ್ಣು ಪ್ರಾರ್ಥನೆಯಾಗಲಿ, ಅದರಿಂದ ಗರ್ಭಕ್ಕೆ ಸತ್ಸಂಸ್ಕಾರ ಖಂಡಿತ ಆಗುತ್ತದೆ. ಅದು ಹೆಣ್ಣಾದರೂ ಚಿಂತೆಯಿಲ್ಲ, ಗಂಡಾದರೂ ಚಿಂತೆಯಿಲ್ಲ, ಸುಸಂಸ್ಕೃತಿಯುತವಾಗಿದ್ದರೆ ಸಾಕು ಎಂಬ ನಿಶ್ಚಯದಿಂದ ಪೂಜ್ಯ ಘನಪಾಠಿಗಳನ್ನೇ ಶಿವಮೊಗ್ಗದಿಂದ ಕರೆಸಿದೆ. ಅಲ್ಲಿಯ ಸ್ಥಳೀಯ ವಿದ್ವಾಂಸರನ್ನು ಆಹ್ವಾನಿಸಿ ಹೋಮ ಕಾರ್ಯ ಪೂರ್ತಿ ಮಾಡಿದೆ. ಬಹಳ ಚೆನ್ನಾಗಿ ನಡೆಯಿತು. ಆದರೆ ಸ್ವಲ್ಪ ಹೊತ್ತಾಯಿತು. ಮಧ್ಯಾಹ್ನ 1 ಗಂಟೆ. ಅಲ್ಲಿನ ವೈದಿಕರಿಗೆ ಅಷ್ಟು ಹೊತ್ತು ಕುಳಿತೇ ಅಭ್ಯಾಸವಿಲ್ಲ. ಗರಿಷ್ಠ ಪಕ್ಷ 11-11:30 ಊಟ ಆಗಿಬಿಡಬೇಕು. ಆದರೆ ಕಾರ್ಯ ನಡೆಯುತ್ತಲೇ ಇದ್ದುದರಿಂದ ಏನು ಮಾಡಲೂ ಆಗಲಿಲ್ಲ. ಹೋಮವೆಲ್ಲ ಮುಗಿದ ಮೇಲೆ ಎಲ್ಲರಿಗೂ ಎಲೆ ಹಾಕಿದೆವು. ಘನಪಾಠಿಗಳು ವೈಶ್ವದೇವ ಮಾಡಬೇಕಾಗಿತ್ತು. ಅವರು, ಕುಮಾರಸ್ವಾಮಿ, ವೈದಿಕರಿಗೆಲ್ಲ ಭೋಜನ ಮಾಡಿಸಿಬಿಡು, ಹೊತ್ತಾಗಿದೆ, ನಾನು ನೀನು ನನ್ನ ವೈಶ್ವದೇವವಾದ ಮೇಲೆ ಕುಳಿತುಕೊಳ್ಳೋಣ ಎಂದರು. ಸರಿ ಅಂತ ಹೇಳಿ ಎಲ್ಲವನ್ನೂ ಬಡಿಸಿದ ಮೇಲೆ ಎಲ್ಲರಿಗೂ ಪರಿಸೇಚನ ಮಾಡಿ ಅಂತ ಹೇಳಿದೆ. ಆಗ ಸುಬ್ಬುಕೃಷ್ಣ ಶ್ರೌತಿ ಎಂಬ ದೊಡ್ಡ ವೇದ ವಿದ್ವಾಂಸರು, ಕುಮಾರಸ್ವಾಮಿ, ಘನಪಾಠಿಗಳಲ್ಲಿ ಎಂದು ಕೇಳಿದರು. ಅವರು ವೈಶ್ವದೇವ ಮಾಡಲು ಕುಳಿತಿದ್ದಾರೆ, ನೀವೆಲ್ಲ ಭೋಜನ ಆರಂಭಿಸಬೇಕೆಂದು ಪ್ರಾರ್ಥಿಸಿದ್ದಾರೆ ಎಂದು ಹೇಳಿದೆ. ಆಗ ಅವರು, ಅಯ್ಯೋ, ಅವರು ವೈಶ್ವದೇವ ಮುಗಿಸಿ ಬರಲಿ, ನಾವು ಕಾಯುತ್ತೇವೆ ಅಂತ ಹೇಳಿ ಕೂತುಬಿಟ್ಟರು. ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ಸುಮ್ಮನಿದ್ದರೆ ಇನ್ನೂ 45 ನಿಮಿಷಗಳು ಕಾಯಬೇಕಾಗುತ್ತದೆ, ತುಂಬ ಹೊತ್ತಾಗುತ್ತದೆ. ಜೊತೆಗೆ ಎಲೆಗಳಿಗೆ ಬಡಿಸಿಯೂ ಆಗಿದೆ. ಏನೂ ತೋಚದೆ ಘನಪಾಠಿಗಳ ಹತ್ತಿರ ಹೋಗಿ ಪರಿಸ್ಥಿತಿಯನ್ನು ವಿವರಿಸಿದೆ. ಆಗ ತಾನೇ ಸಂಕಲ್ಪ ಮಾಡಿದ್ದರು. ತಕ್ಷಣ ಆಚಮನ ಮಾಡಿ, ಕುಮಾರಸ್ವಾಮಿ, ನಡಿ, ನಾನೂ ಊಟಕ್ಕೆ ಬರುತ್ತೇನೆ. ಇವತ್ತಿನ ವೈಶ್ವದೇವ ಇಷ್ಟೇ. ಅಧ್ಯಯನ ಮಾಡಿರುವ ಶ್ರೋತ್ರಿಯರನ್ನು ಕಾಯಿಸಿ ನಾನು ವೈಶ್ವದೇವ ಮಾಡುವುದರಲ್ಲಿ ಅರ್ಥವಿಲ್ಲ. ಅದನ್ನು ನಾಳೆ ಮಾಡಿದರೂ ಬರುತ್ತದೆ, ಆದರೆ ಅತಿಥಿ ಸತ್ಕಾರ ಸಿಗುವುದಿಲ್ಲ. ನನ್ನ ವೈಶ್ವದೇವಕ್ಕೋಸ್ಕರ ಅವರ ಮನಸ್ಸನ್ನು ನೋಯಿಸುವುದು ಧರ್ಮವಲ್ಲ ಎಂದು ಹೇಳಿ ಎದ್ದೇ ಬಿಟ್ಟರು. ಬಂದು ಎಲೆ ಮುಂದೆ ಕೂತಾಗ ಸುಬ್ಬುಕೃಷ್ಣ ಶ್ರೌತಿಗಳು ಕೇಳಿದರು, ಎನ್ನ ಘನಪಾಠಿಗಳೇ, ಇವಳ ಶೀಘ್ರ ವೈಶ್ವದೇವ ಆಯುಡ್ತಾ? ಇಷ್ಟು ಬೇಗ ವೈಶ್ವದೇವವಾಯಿತೇ? ಅದಕ್ಕೆ ಘನಪಾಠಿಗಳು, ನಿಮ್ಮನ್ನೆಲ್ಲ ಸತ್ಕರಿಸುವುದೇ ವೈಶ್ವದೇವ. ಅದು ಬಿಟ್ಟು ನಿಮ್ಮನ್ನು ಕಾಯಿಸಿ ನಾನು ಮಾಡುವ ಕ್ರಿಯೆಗೆ ಅರ್ಥವೇ ಇಲ್ಲದೆ ಹೋಗುತ್ತದೆ. ಆರಂಭಿಸಿ, ಪರಿಸೇಚನೆ ಮಾಡಿ ಎಂದು ಹೇಳಿದರು. ಎಲ್ಲರೂ ಸಂತೋಷವಾಗಿ ಊಟ ಮಾಡಿದರು. ನಾನು ಮದ್ರಾಸು ಬಿಡುವವರೆಗೂ ಅನೇಕ ಸಂದರ್ಭಗಳಲ್ಲಿ ಶ್ರೌತಿಗಳು ಎಲ್ಲರ ಹತ್ತಿರಲೂ ಘನಪಾಠಿಗಳ ಈ ಹೃದಯ ಸಂಪನ್ನತೆಯನ್ನೂ ಧರ್ಮಪ್ರಜ್ಞೆಯನ್ನೂ ಹಾಡಿ ಹೊಗಳುತ್ತಿದ್ದರು. ನಾನೂ ಅನೇಕ ಕಡೆ ನೋಡಿದ್ದೇನೆ. ತಮ್ಮ ಪೂಜೆ, ತಮ್ಮ ಅಹ್ನಿಕ, ತಮ್ಮ ಜಪ ಮುಗಿದಿಲ್ಲವೆಂದು ಅನೇಕ ಜನ ಕಾಯುವಂತೆ ಮಾಡುತ್ತಾರೆ. ಬಂದ ಅತಿಥಿಗಳ ಮಹಾಜನಗಳ ಸತ್ಕಾರವೂ ಒಂದು ಅಹ್ನಿಕ ಅಥವಾ ತಪಸ್ಸೆಂದು ಭಾವಿಸಿ ಹಾಗೆಯೇ ನಡೆದುಕೊಳ್ಳುತ್ತಿದ್ದರು ಪೂಜ್ಯ ಕೇಶವಮೂರ್ತಿ ಘನಪಾಠಿಗಳು.
ಇದೇ ಹೃದಯ ಸಂಪನ್ನತೆ, ಇದೇ ಸುಸಂಸ್ಕೃತಿ. ಅವರು ಸಾವಿತ್ರಮ್ಮನವರು. ಸುಮಾರು 25 ವರ್ಷಗಳಾಗಿರಬಹುದು. ಮೈಸೂರಿನಲ್ಲಿ ಅಗ್ನಿಹೋತ್ರ ಇಟ್ಟಿದ್ದ ಶ್ರೀಮಾನ್ ಗುಂಡಪ್ಪನವರು ಗರುಡ ಚಯನ ಯಾಗವನ್ನು ಮಾಡುತ್ತಾರೆಂದು ತಿಳಿಯಿತು. ಡಿಸೆಂಬರ್ ತಿಂಗಳಾದ್ದರಿಂದ IITಯಲ್ಲಿ ರಜಾ ತೆಗೆದುಕೊಳ್ಳಲೂ ಅನುಕೂಲವಾಗಿತ್ತು. ಯಾಗ ದರ್ಶನ ಮಾಡಬೇಕೆಂದು 15 ದಿನಗಳ ರಜೆ ಹಾಕಿ, ಯಾಗ 15 ದಿನಗಳು, ಮೈಸೂರಿಗೆ ಬಂದೆ. ನಂಜುಮಳಿಗೆಯ ನನ್ನ ಮಾವನವರ ಮನೆಯಿಂದ ಬಂದು ಹೋಗಿ ಮಾಡಲು ಅಸೌಕರ್ಯವಾಗುತ್ತದೆಂದು ಅಲ್ಲಿಯೇ ವೈದಿಕರ ಜತೆಯಲ್ಲಿದ್ದು ಬಿಟ್ಟೆ. ವೈದಿಕರನ್ನೆಲ್ಲ ಇಳಿಸಲು ಎದುರುಗಡೆ ಶ್ರೀಮಾನ್ ಶಂಕರಪ್ಪನವರ ಮನೆಯನ್ನು ಬಿಟ್ಟುಕೊಟ್ಟಿದ್ದರು. ಅಲ್ಲಿಯೇ ನಾನೂ ಇದ್ದೆ. ಪೂಜ್ಯರಾದ ಕೇಶವಮೂರ್ತಿ ಘನಪಾಠಿಗಳೇ ಬ್ರಹ್ಮ, ಅವರೂ ಅಲ್ಲಿಯೇ ಇದ್ದರು. ಧಾರವಾಡದ ಕಡೆಯಿಂದ, ಗೋಕರ್ಣದಿಂದ ಬಂದ ಒಟ್ಟು ಸುಮಾರು 16-17 ಜನ ವೈದಿಕರು ಅವರ ಮನೆಯಲ್ಲಿಯೇ ಬೀಡು ಬಿಟ್ಟಿದ್ದೆವು. ಅವರ ಮನೆಯೋ ಗೋಡೆಗಳನ್ನು ಮುಟ್ಟಿದರೆ ಕೊಳಕಾಗುತ್ತೋ ಏನೋ ಎನ್ನುವಷ್ಟು ಶುಭ್ರವಾಗಿದ್ದವು. ವೈದಿಕರ ದಾಂಧಲೆಯನ್ನು ಕೇಳಬೇಕೇ? ಬೆಳಗ್ಗೆ ಎದ್ದು ನಾವೆಲ್ಲ ಪಂಚಗಳನ್ನು ಒಗೆದುಕೊಂಡು ಶೌಚಾದಿಗಳನ್ನು ತೀರಿಸಿಕೊಂಡು ಸ್ನಾನ ಮಾಡಬೇಕು. ಚಳಿಗಾಲವಾದ್ದರಿಂದ ಎಲ್ಲರಿಗೂ ಬಿಸಿನೀರೇ ಬೇಕು. ಬಚ್ಚಲು ಮನೆಯಲ್ಲಿ ದೊಡ್ಡ ಹಂಡೆ. ಹಿಂದಿನ ದಿನ ರಾತ್ರಿಯೇ ಉರಿ ಹಾಕಿಟ್ಟಿರುತ್ತಿದ್ದರು. ಬೆಳಗಿನ ಜಾವಕ್ಕೆ ನೀರು ಮರಳುವಂತೆ ಕಾದಿರುತ್ತಿತ್ತು. ಅಲ್ಲಿಯೇ ತಣ್ಣೀರಿನ ನಲ್ಲಿ. ನಲ್ಲಿಯಲ್ಲಿ ನೀರು ಯಾವಾಗಲೂ ಸಮೃದ್ಧವಾಗಿ ಬರುತ್ತಿತ್ತು. ಆ ಮನೆಯ ಯಜಮಾನಿತಿ ಸಾವಿತ್ರಮ್ಮನವರು ನಮ್ಮನ್ನು ನೋಡಿಕೊಂಡ ರೀತಿಯನ್ನು ಬಣ್ಣಿಸಲಾರೆ. ಎಲ್ಲರಿಗಿಂತ ಮುಂಚೆ ಅವರು ಸ್ನಾನ ಮಾಡುತ್ತಿದ್ದರು, ನಮ್ಮೆಲ್ಲರ ಉಪಚಾರಕ್ಕೋಸ್ಕರ. ತಮ್ಮ ಮನೆಯಲ್ಲಿ ಎಲ್ಲರಿಗೂ ವೈದಿಕರ ಸ್ನಾನವಾದ ಮೇಲೆ ಸ್ನಾನಕ್ಕೆ ಹೋಗಬೇಕೆಂದು ಕಟ್ಟು ಮಾಡಿದ್ದರು. ನಮ್ಮೆಲ್ಲರ ಸ್ನಾನ ಮುಗಿಯುವ ಹೊತ್ತಿಗೆ 8 ಗಂಟೆಯಾಗುತ್ತಿತ್ತು. ಆದರೂ ಯಾರೂ ಒಂದು ಚಕಾರ ಶಬ್ದವನ್ನೂ ಎತ್ತುತ್ತಿರಲಿಲ್ಲ. ನಮ್ಮಲ್ಲಿ ಜೊತೆಯಲ್ಲಿದ್ದ ಅನೇಕ ವೈದಿಕರಿಗೆ ಶೌಚಕ್ಕೆ ಹೋಗಿ ಬಂದ ಮೇಲೆ ಒಂದು ಬಕೆಟ್ ನೀರನ್ನು ಹಾಕಿ ಚೆನ್ನಾಗಿ ಫ್ಲಶ್ ಮಾಡಬೇಕು ಎನ್ನುವುದೂ ಗೊತ್ತಿರಲಿಲ್ಲ. ಅದನ್ನು ಸಾವಿತ್ರಮ್ಮನವರು ನೋಡಿದರು. ವೈದಿಕರಿಗೆ ಹೇಳಿದರೆ ಮನಸ್ಸು ನೊಂದುಕೊಂಡಾರೆಂದು ತಿಳಿದು ಒಬ್ಬ ಆಳನ್ನು ಅಲ್ಲಿಯೇ ನಿಲ್ಲಿಸಿ ಪ್ರತಿಯೊಬ್ಬರೂ ಹೋಗಿ ಬಂದ ಮೇಲೂ ಒಂದೊಂದು ಬಕೆಟ್ ನೀರು ಹಾಕಿ ಶುದ್ಧ ಮಾಡುವಂತೆ ತಾಕೀತು ಮಾಡಿ ನಿಲ್ಲಿಸಿದರು. ಮೊದಲನೆಯ ದಿನ ನಮ್ಮ ವಸ್ತ್ರಗಳನ್ನೆಲ್ಲ ಹೊರಗಡೆ ಒಣ ಹಾಕಿ ಒಳಕ್ಕೆ ತಂದಿಟ್ಟುಕೊಂಡೆವು. ಅದು ನಮಗೆ ಯಾಗ ಕಾರ್ಯದಲ್ಲಿ ಪುರುಸೊತ್ತಾದಾಗ ತಂದಿಟ್ಟುಕೊಳ್ಳುತ್ತಿದ್ದೆವು. ಆ ವೇಳೆಗೆ ಗಾಳಿಗೆ ಎಲ್ಲಾದರೂ ಹಾರಿ ಹೋಗಿರುತ್ತಿತ್ತು, ಮುಳ್ಳಿಗೆ ಸಿಕ್ಕಿ ಹಾಕಿಕೊಳ್ಳುತ್ತಿತ್ತು. ಅದನ್ನು ನೋಡಿ ಅವರು ತತ್ಕ್ಷಣ ಡೈನಿಂಗ್ ಹಾಲ್ನಲ್ಲಿದ್ದ ಗಳುಗಳನ್ನೆಲ್ಲ ಬಟ್ಟೆ ಒಣ ಹಾಕಲು 10-12 ಅಲ್ಯೂಮಿನಿಯಂ ಪೈಪುಗಳನ್ನು ಹಾಕಿಸಿದ್ದರು. ಖಾಲಿ ಮಾಡಿ ನಮಗೆ ಬಿಟ್ಟುಕೊಟ್ಟರು. ನಿಮ್ಮ ಬಟ್ಟೆಗಳಿಗೆ ಏನು ಗತಿ ಎಂದು ಕೇಳಿದೆ. ಅದಕ್ಕೆ ಅವರು, ನಾವು ಹೊರಗಡೆ ಹಾಕಿಕೊಳ್ಳುತ್ತೇವೆ, ಆಳು ಇದ್ದಾನೆ, ಅವನು ನೋಡಿಕೊಂಡು ತರುತ್ತಾನೆ, ನಿಮಗೆ ಆ ಕಷ್ಟ ಬೇಡ, ಅದೂ ಅಲ್ಲದೆ ಮಡಿಯಾಗಿ ಬೇರೆ ಇರಬೇಕು, ಇಲ್ಲಿಯೇ ಹಾಕಿಕೊಳ್ಳಿ ಎಂದು ಹೇಳಿ ಅಷ್ಟೂ ಪೈಪುಗಳನ್ನು ನಮ್ಮ ಉಪಯೋಗಕ್ಕೆ 10 ದಿನಗಳೂ ಬಿಟ್ಟುಕೊಟ್ಟರು. ಬೆಳಗ್ಗೆ ಒಬ್ಬರಿಗೆ ಹಾಲು, ಒಬ್ಬರಿಗೆ ಕಾಫಿ, ಮತ್ತೊಬ್ಬರಿಗೆ ಟೀ, ಒಬ್ಬರಿಗೆ ತಿಂಡಿ ಬೇಕು, ಇನ್ನೊಬ್ಬರಿಗೆ ಬೇಡ. ಘನಪಾಠಿಗಳು ದೇವರನ್ನು ತಂದಿದ್ದರು, ಅವರಿಗೆ ಪೂಜೆಗೆ ಅಣಿ ಮಾಡಿ ಕೊಡಬೇಕು. ಇಷ್ಟನ್ನೂ ಗಮನಿಸಿಕೊಂಡು ಸಾವಿತ್ರಮ್ಮನವರು ನಗುನಗುತ್ತಲೇ ಎಲ್ಲರ ಅಗತ್ಯಗಳನ್ನೂ ಪೂರೈಸಿ ಯಾಗಶಾಲೆಗೆ ಹೋಗಲು ಅನುವು ಮಾಡಿಕೊಡುತ್ತಿದ್ದರು. ರಾತ್ರಿ ಯಾವಾಗಲೋ ಬರುತ್ತಿದ್ದೆವು. ಒಂದೊಂದು ದಿನ ರಾತ್ರಿ 12 ಗಂಟೆ 1 ಗಂಟೆಯೆಲ್ಲ ಆಗುತ್ತಿತ್ತು. ಅವರು ಸ್ವಲ್ಪವೂ ಬೇಜಾರು ಮಾಡಿಕೊಳ್ಳದೆ ನಮಗೆಲ್ಲರಿಗೂ ಹಾಸಿಗೆ ಸರಿಯಾಗಿದೆಯೇ, ದಿಂಬುಗಳಿವೆಯೇ, ಹೊದೆಯಲು ಸರಿಯಾಗಿದೆಯೇ, ಚಳಿ ಬೇರೆ ಎಂದೆಲ್ಲ ವಿಚಾರಿಸಿ ಆಮೇಲೆ ತಾವು ಹೋಗಿ ಮಲಗುತ್ತಿದ್ದರು. ಪುನಃ ಬೆಳಗ್ಗೆ 5 ಗಂಟೆಗೆ ಎದ್ದು ನಮ್ಮ ಉಪಚಾರಕ್ಕೆ ಸಿದ್ಧ. ಇದು 1 ದಿನವಲ್ಲ, 2 ದಿನವಲ್ಲ, ಅಖಂಡವಾಗಿ 11 ದಿನಗಳು. 1 ದಿನವಾದರೂ ಅವರು ಮುಖದಲ್ಲಿ ಆಗಲಿ ಕಾರ್ಯದಲ್ಲಿ ಆಗಲಿ ಬೇಜಾರನ್ನು ತೋರಿಸಲಿಲ್ಲ. ನಗುನಗುತ್ತಲೇ ಇದ್ದರು. ಭಾರತ ನಾರಿಯರ ಆದರ್ಶವನ್ನು ನಮ್ಮ ಕಣ್ಣೆದುರಿಗೇ ತೋರಿಸಿದರು. ಕೊನೆಯ ದಿನ ಹೊರಡುವಾಗ ಬಹಳ ಕಳಕಳಿಯಿಂದ ನನ್ನನ್ನು ಕೇಳಿದರು, ಕುಮಾರಸ್ವಾಮಿಗಳೇ, ನೀವು ಘನಪಾಠಿಗಳು ಇವರೆಲ್ಲರೂ ಹೇಳಿರುವ ಮಂತ್ರಗಳನ್ನು ರೆಕಾರ್ಡ್ ಮಾಡಿಕೊಂಡು ಯಾವಾಗಲಾದರೂ ಕೇಳಬೇಕೆಂಬ ಆಸೆ ಇದೆ. ನೀವು ರೆಕಾರ್ಡ್ ಕೊಡುವುದಿಲ್ಲ ಎಂಬುದನ್ನು ಕೇಳಿದ್ದೇವೆ.
ರೆಕಾರ್ಡನ್ನು ದುರುಪಯೋಗಪಡಿಸಿಕೊಂಡು ವೇದಕ್ಕೆ ಅಪಚಾರ ಮಾಡಬಹುದು, ಆದ್ದರಿಂದ ರೆಕಾರ್ಡ್ ಕೊಡುವುದಿಲ್ಲ ಎಂಬುದು ನನ್ನ ನಿಯಮ. ಆದರೆ ನೀವು ಯಾವ ಕಾರಣಕ್ಕಾಗಿ ಕೊಡುವುದಿಲ್ಲವೆಂದು ಹೇಳುತ್ತೀರೋ ಅದು ನಮ್ಮ ಮನೆಯಲ್ಲಿ ಸಂಭವಿಸುವುದಿಲ್ಲ ಎಂದು ನಾನು ಆಶ್ವಾಸನೆ ಕೊಡಬಲ್ಲೆ. ನಿಮ್ಮನ್ನು ನಾನು ಹೆಚ್ಚು ಬಲಾತ್ಕರಿಸಲಾರೆ ಎಂದರು. ಘನಪಾಠಿಗಳು, ಕುಮಾರಸ್ವಾಮಿ ಅವರು ಈಗ 10 ದಿನಗಳಿಂದ ಮಾಡಿರುವ ಆತಿಥ್ಯ ಉಪಚಾರಗಳಿಗೆ ನಾವು ಹೇಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂದು ತಿಳಿಯುತ್ತಿಲ್ಲ. ಅವರ ಒಂದು ಸಣ್ಣ ಆಶಯವನ್ನು ಪೂರ್ತಿ ಮಾಡಿಕೊಡೋಣ. ಸ್ವಲ್ಪವಾದರೂ ಕೃತಜ್ಞತೆಯನ್ನು ತೋರಿಸಿದಂತಾಗುತ್ತದೆ. ನಿನ್ನ ನಿಯಮವನ್ನು ಸ್ವಲ್ಪ ಸಡಿಲ ಮಾಡಲಾರೆಯಾ ಎಂದರು. ಘನಪಾಠಿಗಳೇ ಆ ರೀತಿ ಹೇಳಿದ ಮೇಲೆ ನಾನು ಬದ್ಧನಾಗದೇ ಇರಲು ಸಾಧ್ಯವೇ ಆಗಲಿಲ್ಲ. ರೆಕಾರ್ಡ್ ಮಾಡಿಕೊಡುತ್ತೇವೆ ಎಂದು ಹೇಳಿ ನಾವು 4 ಜನ ಕ್ರಮ ಘನ ಎಲ್ಲ ರೆಕಾರ್ಡ್ ಮಾಡಿಕೊಟ್ಟೆವು. ನಮಗೆಲ್ಲ ತಾಂಬೂಲ ದಕ್ಷಿಣಾದಿಗಳನ್ನು ಕೊಟ್ಟು ನಮಸ್ಕರಿಸಿ ನಮ್ಮನ್ನು ಬೀಳ್ಕೊಟ್ಟರು. ಅವರ ಆದರಾತಿಥ್ಯಗಳನ್ನು ಆಗಾಗ್ಗೆ ಸ್ಮರಿಸಿಕೊಂಡು ಉಪನ್ಯಾಸಗಳಲ್ಲಿಯೂ ಕೊಂಡಾಡುತ್ತಿದ್ದೆ. ನಮ್ಮ ಕೃತಜ್ಞತೆಯನ್ನು ತೋರಿಸುವ ವಿಧಾನಗಳಲ್ಲಿ ಅದೂ ಒಂದು. ಪುನಃ ಅವರನ್ನು ನೋಡುತ್ತೇನೋ ಇಲ್ಲವೋ ಅಂದುಕೊಂಡಿದ್ದೆ. ಮೈಸೂರಿನಲ್ಲಿ ವಾಸಕ್ಕೆ ಬಂದ ಮೇಲೆ ಈಗ 2 ವರ್ಷಗಳ ಕೆಳಗೆ ಅವರ ಮನೆ ಪತ್ತೆ ಹಚ್ಚಿ ಹೋಗಿ ಅವರನ್ನು ಕಂಡು ಮಾತನಾಡಿಸಿ ನಮಸ್ಕರಿಸಿ ಬಂದೆ. ಮನಸ್ಸಿಗೆ ಬಹಳ ಸಮಾಧಾನವಾಯಿತು. ಇಂಥ ಹೃದಯ ಸಂಪನ್ನರು ಇನ್ನೂ ನಮ್ಮ ದೇಶದಲ್ಲಿ ಈ ಕಾಲದಲ್ಲಿಯೂ ಇದ್ದಾರೆ. ಅವರುಗಳ ಸ್ಮರಣೆಯೇ ನಮಗೆ ಅಮೃತಪಾನ ಮಾಡಿದಂತಲ್ಲವೇ? ಬ್ಲಾಸ್ಟ್ ಫರ್ನೇಸಿನ ಪೂಜಾರಿ. ವೇದ ಮಂತ್ರಗಳು ಅಪೌರುಷೇಯವೆಂದೂ ಅಲೌಕಿಕವಾದ ಶಕ್ತಿಯುತವೆಂದೂ ಒಂದು ನಂಬಿಕೆ ಉಂಟು. ಅದು ಹೇಗೂ ಇರಲಿ, ದೈಹಿಕವಾಗಿ ಅವು ಜನಗಳ ಮೇಲೆ ವಿಚಿತ್ರ ಪ್ರಭಾವವನ್ನು ಬೀರುವುದನ್ನು ನೋಡಿದ್ದೇನೆ, ಅನುಭವಿಸಿದ್ದೇನೆ. 1960ರ ಸಮಯ. ನಾನು ಭದ್ರಾವತಿ ಕಬ್ಬಿಣ ಕಾರ್ಖಾನೆಯಲ್ಲಿ ಬ್ಲಾಸ್ಟ್ ಫರ್ನೇಸ್ ಮತ್ತು ಎಲೆಕ್ಟ್ರಿಕ್ ಪಿಗ್ ಐರನ್ ಫರ್ನೇಸುಗಳಿಗೆ ಸೂಪರಿಂಟೆಂಡೆಂಟ್ ಆಗಿದ್ದೆ. ಆಗ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರಾದ ಶಿವನಂಜಪ್ಪನವರು ಒಂದು ವಿಚಿತ್ರವಾದ ಆಜ್ಞೆ ಹೊರಡಿಸಿದರು. ಕಾರ್ಖಾನೆಯ ಪ್ರತಿಯೊಬ್ಬ ಸೂಪರಿಂಟೆಂಡೆಂಟನೂ ತನ್ನ ಡಿಪಾರ್ಟ್ಮೆಂಟ್ ಮತ್ತು ಅಲ್ಲಿನ ಕಾರ್ಯಗಳ ಬಗ್ಗೆ ಬಾಕಿ ಎಲ್ಲ ಟೆಕ್ನಿಕಲ್ ಆಫೀಸರ್ಗಳಿಗೂ ಉಪನ್ಯಾಸ ಕೊಡಬೇಕು. ತಿಂಗಳಿಗೊಂದು ಬಾರಿ ಈ ಕಾರ್ಯಕ್ರಮ ನಡೆಯಬೇಕು ಎಂದು. ಅದರಂತೆ ಇಂಗ್ಲಿಷ್ನ ವರ್ಣಮಾಲೆಯ ಮೊದಲನೇ ಅಕ್ಷರದಿಂದ ಆರಂಭವಾಯಿತು. ಅಸಿಟಿಕ್ ಆ್ಯಸಿಡ್ ಮೇಲೆ ನನ್ನ ಸ್ನೇಹಿತನ ಉಪನ್ಯಾಸ. ಎರಡನೆಯದೇ ಬ್ಲಾಸ್ಟ್ ಫರ್ನೇಸ್ ನನ್ನದು. ನನಗೆ ಆಗಲೇ ಎದೆ ಹೊಡೆದುಕೊಳ್ಳಲು ಆರಂಭವಾಯಿತು. ಮೊದಲಿನಿಂದಲೂ ಒಂದು ತರಹ ಮುಖಹೇಡಿತನ ನನ್ನಲ್ಲಿ ಮನೆ ಮಾಡಿತ್ತು. ಅಪರಿಚಿತರಾದ 4 ಜನರ ಎದುರು ಮಾತನಾಡುವ ಧೈರ್ಯವೇ ಇಲ್ಲ. ಇನ್ನು ಸಭೆಗಳಲ್ಲಂತೂ ಸಾಧ್ಯವೇ ಇಲ್ಲ. ಸಭಾಕಂಪ ವಿಪರೀತ. ಅದಕ್ಕೆ ನಾನು ವೇದಿಕೆಯ ಮೇಲೆ ನಿಂತು ಮಾತನಾಡುವ ಯೋಗ್ಯತೆ ಇಲ್ಲವೆಂದು ನಿಶ್ಚಯಿಸಿ ಎಲ್ಲೂ ಯಾವ ಸಭೆಗೆ ಕರೆದರೂ ಉಪನ್ಯಾಸ ಮಾತ್ರ ಮಾಡಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ಇದೇ ಕಾರಣದಿಂದ ನಾನು ಉಪಾಧ್ಯಾಯನಾಗುವುದಕ್ಕೆ ನಾಲಾಯಕ್ಕು ಎಂದು ತೀರ್ಮಾನಿಸಿದ್ದೆ. ಆಮೇಲೆ ನನ್ನ ವೃತ್ತಿ ಕಾಲದಲ್ಲಿ 2/3 ಭಾಗ ಉಪಾಧ್ಯಾಯ ವೃತ್ತಿಯೇ ಆಯಿತು ಎನ್ನುವುದು ಬೇರೆ ವಿಷಯ. ಆದರೆ ಈಗ ಮೇಲಿನವರಿಂದಲೇ ಆಜ್ಞೆ ಬಂದುದರಿಂದ ಪಾಲಿಸದೇ ವಿಧಿಯಿಲ್ಲ. ಅದು ಅವರು ಶಿವನಂಜಪ್ಪನವರು ಕನ್ವೀನರ್ ಕೈನಲ್ಲಿ ನನ್ನ ಉಪನ್ಯಾಸವನ್ನು ಅವರು ಊರಿನಲ್ಲಿರುವಾಗಲೇ ಏರ್ಪಾಡು ಮಾಡಬೇಕೆಂದು ಹೇಳಿದ್ದರಂತೆ. ಅದು ನನಗೆ ಇನ್ನೂ ಭಯಕ್ಕೆ ಕಾರಣವಾಯಿತು. ಸರಿ, ಉಪನ್ಯಾಸ ಕೊಟ್ಟೇ ತೀರಬೇಕು ಎಂದು ನಿಶ್ಚಯವಾದ ಮೇಲೆ ಚೆನ್ನಾಗಿಯೇ ಮಾಡಬೇಕು ಎಂದು ಹೇಳಿ ಬರೆಯಲು ಆರಂಭಿಸಿದೆ. ಬರೆದದ್ದನ್ನು ಓದಿದರೆ ಅಷ್ಟು ಸಭಾಕಂಪನವಾಗಲಿಕ್ಕಿಲ್ಲ ಎಂಬ ಭಾವನೆ. ಆದರೆ ಬರೆದದ್ದನ್ನು ಓದುವುದರಲ್ಲಿ ಸ್ವಾರಸ್ಯವಿಲ್ಲ ಎಂಬುದೂ ಗೊತ್ತಿತ್ತು. ಹೋಗಲಿ, ಬರೆದು ಊರು ಹೊಡೆಯೋಣವೆಂದು ಆರಂಭಿಸಿದೆ. ಮೊದಲು ಬರೆದದ್ದೇ ಮುಗಿಯಲಿಲ್ಲ. ಇನ್ನು ಊರು ಹೊಡೆಯುವುದೆಲ್ಲಿಂದ ಬಂತು? ಆದದ್ದಾಗಲಿ, ಎಕ್ಸ್ಟೆಂಪೋರ್ ಹೇಳುವುದು ಎಂದು ನಿಶ್ಚಯ ಮಾಡಿದೆ. ಕನ್ನಡಿ ಮುಂದೆ ಮಾತನಾಡಿದೆ. ನನ್ನ ಜೀವನದಲ್ಲಿ ದೊಡ್ಡ ಸಭೆಯನ್ನು ಉದ್ದೇಶಿಸಿ ಮಾತನಾಡುವುದು ಅದೇ ಮೊಟ್ಟಮೊದಲು. ಮುಖ ಹೇಗೆ ವಿಕಾರ ಮಾಡುತ್ತೀನೋ ಗೊತ್ತಿಲ್ಲ. ಎಲ್ಲ ವಿಧವಾದ ಪ್ರಯೋಗಗಳನ್ನೂ ಮಾಡಿ ಸಮಾಧಾನ ಪಟ್ಟುಕೊಂಡೆ. ಉಪನ್ಯಾಸದ ಸಮಾಪ್ತಿ ವೇದ ಮಂತ್ರಗಳಿಂದ ಆಗಬೇಕು ಎಂಬ ಆಸೆ. ಯಾವುದನ್ನು ಹೇಳಬೇಕು ಎಂದು ಯೋಚಿಸಿ ಸಾಕಾಯಿತು. ಅದು ನಾನು ಹೇಳುವ ವಿಷಯಕ್ಕೆ ತೀರಾ ಅಸಂಗತವಾಗಿರಬಾರದು, ಸಣ್ಣದಾಗಿಯೂ ಇರಬೇಕು. ಹೀಗೆ ಯೋಚಿಸಿ ಕೊನೆಗೆ ವೇದಜ್ಞಾನದ ಅನಂತ್ಯವನ್ನು ಪ್ರತಿಪಾದಿಸಿರುವ
ಕಾಠಕದ ಭರದ್ವಾಜಾಖ್ಯಾನವನ್ನು ಹೇಳುವುದು ಎಂದು ತೀರ್ಮಾನಿಸಿದೆ. ಬ್ಲಾಸ್ಟ್ ಫರ್ನೇಸಿನ ಜ್ಞಾನ ಅನಂತವೆಂದು ಹೇಳಿ ಅದಕ್ಕೆ ಉದಾಹರಣೆಯಾಗಿ ಈ ಅನಂತತೆಯ ಪ್ರತಿಪಾದನೆಯ ಆಖ್ಯಾನವನ್ನು ಹೇಳಬಹುದು ಎಂದು ನಿಶ್ಚಯ ಮಾಡಿದೆ. ಜೊತೆಗೆ ನಮ್ಮ ಶಿವನಂಜಪ್ಪನವರು ಒಂದು ಮೀಟಿಂಗ್ನಲ್ಲಿ ನನ್ನನ್ನು ಅವನೊಬ್ಬ ಪೂಜಾರಿ, ಕೇವಲ ವೇದವನ್ನೇ ಹೇಳಲು ಲಾಯಕ್ಕು, ಅವನಿಗೆ ಫರ್ನೇಸ್ ಆಪರೇಷನ್ ಬಗ್ಗೆ ಏನು ಗೊತ್ತಿದೆ ಎಂದು ತಿರಸ್ಕಾರವಾಗಿ ಮಾತನಾಡಿದ್ದರಂತೆ. ಅದೂ ಮನಸ್ಸಿನಲ್ಲಿತ್ತು. ಅವರಿಗೆ ಸರಿಯಾದ ಉತ್ತರ ಕೊಡಬೇಕಾದರೆ ವೇದ ಮಂತ್ರಗಳಿಂದಲೇ ಆಗಬೇಕು ಎನ್ನುವ ಧೋರಣೆ. ಆದರೆ ನಾನು ಕಾರ್ಖಾನೆಗೆ ಹೋಗುವ ವೇಷದಲ್ಲಿ ಇರುತ್ತೇನೆ, ಪ್ಯಾಂಟ್, ಶೂ ಇತ್ಯಾದಿ. ಆ ವೇಷದಲ್ಲಿ ವೇದ ಮಂತ್ರವನ್ನು ಹೇಳಬಹುದೇ ಎಂಬ ಜಿಜ್ಞಾಸೆ. ಕೊನೆಗೆ ಸ್ವರ ಹೇಳುವುದು ಬೇಡ, ಶ್ಲೋಕಗಳಂತೆ ಹೇಳಿದರಾಯಿತು ಎಂದುಕೊಂಡೆ. ಅದಕ್ಕೆ ಮನೆಯಲ್ಲಿ ಯಾರೂ ಒಪ್ಪಲಿಲ್ಲ. ವೇದ ಮಂತ್ರವನ್ನು ಸಸ್ವರವಾಗಿ ಹೇಳಿದರೆ ಚೆನ್ನವೇ ಹೊರತು ಶ್ಲೋಕದಂತೆ ಹೇಳಿದರೆ ಸಪ್ಪೆಯಾಗಿ ಬಿಡುತ್ತದೆ ಅಂದರು. ಅದೂ ಸರಿ ಎನಿಸಿತು. ಯಾವ ದೋಷ ಬಂದರೂ ಚಿಂತೆಯಿಲ್ಲ, ಸಸ್ವರವಾಗಿಯೇ ಹೇಳುವುದು ಎಂದು ನಿಶ್ಚಯಿಸಿದೆ. ಪರೀಕ್ಷಾ ದಿನ ಬಂದೇ ಬಿಟ್ಟಿತು. ಬೆಳಗಿನಿಂದಲೂ ಎದೆಯಲ್ಲಿ ಡವ ಡವ ಎನ್ನಲು ಆರಂಭಿಸಿತು. ಸಾಯಂಕಾಲ ಫ್ಯಾಕ್ಟರಿಯಿಂದ ಮನೆಗೆ ಬಂದರೆ ಆಗಲೇ ನಾಲಗೆ ಒಣಗುತ್ತಿದೆ. ಯಾವತ್ತೂ ಕಾಫಿ ಕುಡಿಯದಿದ್ದವನು ಅವತ್ತು ಸ್ಪೆಷಲ್ ಆಗಿ ಸ್ಟ್ರಾಂಗ್ ಕಾಫಿ ಮಾಡಿಸಿಕೊಂಡು ಕುಡಿದು ಹೊರಟೆ. ರೋಟರಿ ಕ್ಲಬ್ ಹಾಲ್ನಲ್ಲಿ ಉಪನ್ಯಾಸಕ್ಕೆ ಹೋಗುವ ವೇಳೆಗೆ ಎಲ್ಲರೂ ತಿಂಡಿ ತಿನ್ನುತ್ತಿದ್ದರು. ನನ್ನ ಪಾಡಿಗೆ ನಾನು ಹಾಲ್ನಲ್ಲಿ ಕುಳಿತೆ. ಸುಮ್ಮನೆ ಕುಳಿತಿದ್ದರೂ ನಾಲಗೆ ಒಣಗುತ್ತಿತ್ತು. ನಲ್ಲಿಯಲ್ಲಿ ನೀರು ಕುಡಿದೆ. ಅಂತೂ ಆರಂಭವಾಯಿತು. ಶಿವನಂಜಪ್ಪನವರೇ ಅಧ್ಯಕ್ಷರು. ಇಬ್ಬರು ಜನರಲ್ ಮ್ಯಾನೇಜರುಗಳಾದ ಶರ್ಮಾ, ಕೃಷ್ಣಪ್ಪ ಇದ್ದಾರೆ. ಕಂಪನಿಯ ಎಲ್ಲ ಆಫೀಸರ್ಗಳೂ ಬಂದಿದ್ದಾರೆ. ಕೆಲವರು ನನ್ನ ಮೇಲಿನ ಅಭಿಮಾನಕ್ಕೆ ಬಂದಿದ್ದರೆ, ಇನ್ನು ಕೆಲವರು ಇವನು ಏನು ಮಹಾ ಹೇಳಿ ಕಿಸಿಯುತ್ತಾನೆ ಎಂಬ ತಿರಸ್ಕಾರದಿಂದ ಬಂದವರು. ಮತ್ತೆ ಕೆಲವರು ಏನು ಹೇಳುತ್ತಾರೆ ಕೇಳೋಣ ಎಂಬ ತಟಸ್ಥ ಮನೋಭಾವದಿಂದ ಬಂದವರು. ಅಂತೂ ಎಲ್ಲರೂ ಬಂದಿದ್ದರು. ಸಭಾಂಗಣ ಭರ್ತಿಯಾಗಿತ್ತು. ನನಗೆ ಅಷ್ಟು ಜನಗಳನ್ನು ನೋಡಿಯೇ ನಡುಕ ಆರಂಭವಾಯಿತು. ನನ್ನ ಅತ್ಯಂತ ಆಪ್ತರಾದ ಶಿಷ್ಯರನ್ನು ಮುಂದುಗಡಿಯೇ ಕುಳಿತುಕೊಳ್ಳುವಂತೆ ಹೇಳಿದ್ದೆ, ನನಗೆ ಧೈರ್ಯ ತುಂಬಲು. ಶರ್ಮರು ನನ್ನನ್ನು ಪರಿಚಯಿಸಿದರು. ನನ್ನ ಉಪನ್ಯಾಸ ಆರಂಭವಾಯಿತು. ಆರಂಭದ ವಾಕ್ಯಗಳು ಗಂಟಲಿನಿಂದ ಹೊರಗೆ ಬರಲೇ ಇಲ್ಲ. ಭಯವಾಗಿ ಬಿಟ್ಟಿತು. ಪಾಪ ನನ್ನ ಆತ್ಮೀಯರಾದ ಶಿಷ್ಯರೂ ಪೆಚ್ಚಾಗಿ ಬಿಟ್ಟರು. ಗುರುಗಳ ಅವಸ್ಥೆ ಮುಗಿಯಿತು, ಇನ್ನು ನಾವು ಯಾರೂ ತಲೆ ಎತ್ತಿಕೊಂಡು ತಿರುಗುವ ಹಾಗಿಲ್ಲ ಎಂದುಕೊಂಡರಂತೆ. ಅಷ್ಟರಲ್ಲಿ ನಾನೇ ಸ್ವಲ್ಪ ಧೈರ್ಯ ತೆಗೆದುಕೊಂಡು ಬ್ಲ್ಯಾಕ್ ಬೋರ್ಡ್ ಹತ್ತಿರ ಹೋಗಿ ಒಂದು ಬ್ಲಾಸ್ಟ್ ಫರ್ನೇಸ್ ಚಿತ್ರ ಬರೆದು ಅದನ್ನು ವಿವರಿಸಲು ಆರಂಭಿಸಿದೆ. ಆತ್ಮವಿಶ್ವಾಸ ಬಂದಿತು. 5-10 ನಿಮಿಷಗಳಲ್ಲಿ ಬ್ಲಾಸ್ಟ್ ಫರ್ನೇಸ್ನಲ್ಲಿ ತಲ್ಲೀನನಾದೆ. ಆಮೇಲೆ ನಿರಾತಂಕವಾಗಿ 1 ಗಂಟೆ ಕಾಲ ಹೇಳಿದೆ. ಇನ್ನೂ ಬ್ಲಾಸ್ಟ್ ಫರ್ನೇಸ್ ಮುಗಿದಿರಲಿಲ್ಲ. ಶಿವನಂಜಪ್ಪನವರ ಕಡೆ ನೋಡಿದೆ. ಐ ಡೋಂಟ್ ಸಿ ಎನಿ ರೆಸ್ಟ್ಲೆಸ್ನೆಸ್, ಪ್ಲೀಸ್ ಕಂಟಿನ್ಯೂ. ಯಾವ ವಿಧವಾದ ಅಸಮ್ಮತಿಯೂ ಕಾಣಿಸುತ್ತಿಲ್ಲ, ಮುಂದುವರಿಯಿರಿ ಎಂದರು. ಇನ್ನೂ 15 ನಿಮಿಷಗಳು ಹೇಳಿದೆ. ಅಷ್ಟೊತ್ತಿಗೆ ನನ್ನಲ್ಲಿ ನನಗೆ ಪೂರ್ತಿ ಆತ್ಮವಿಶ್ವಾಸ ಬಂದಿತ್ತು. ಮುಗಿಸುತ್ತಾ ಬ್ಲಾಸ್ಟ್ ಫರ್ನೇಸನ್ನು ಪೂರ್ತಿ ತಿಳಿದುಕೊಳ್ಳಬೇಕೆಂದು ತಮ್ಮ 60 ವರ್ಷಗಳ ಜೀವನವನ್ನು ಅದಕ್ಕಾಗಿ ಮುಡಿಪಾಗಿಟ್ಟಿರುವವರು ಇದ್ದಾರೆ. ಆದರೆ ಅವರೂ ನಮಗೆ ಏನೇನೂ ತಿಳಿದಿಲ್ಲ, ಇನ್ನೂ ತಿಳಿಯುವುದು ಬೇಕಾದಷ್ಟಿದೆ ಎಂದು ಅದರ ಜ್ಞಾನದ ಅನಂತ್ಯವನ್ನು ಹೇಳುತ್ತಿದ್ದಾರೆ. ಹೀಗಿರುವಾಗ ನಾವೆಲ್ಲ 6-8 ವರ್ಷಗಳು ಕೆಲಸ ಮಾಡಿ ಅದರ ವಿಷಯಗಳೆಲ್ಲವನ್ನೂ ತಿಳಿದುಕೊಂಡಿದ್ದೇವೆ ಎಂದು ಹೇಳಿದರೆ ಹಾಸ್ಯಾಸ್ಪದವಾದೀತು. ಜ್ಞಾನದ ಅನಂತ್ಯದ ಬಗ್ಗೆ ನಮ್ಮ ವೇದದಲ್ಲಿ ಒಂದು ಸುಂದರವಾದ ಆಖ್ಯಾನ ಹೊಂದಿದೆ. ಈ ಸಭೆಯಲ್ಲಿ ವೇದ ಹೇಳುವುದು ಅಸಂಗತವಲ್ಲ. ಅದರಲ್ಲಿಯೂ ಭದ್ರಾವತಿಯಲ್ಲಿ ಪೂಜಾರಿ ಎಂದು ಎನಿಸಿಕೊಂಡಿರುವ ನನ್ನ ಬಾಯಿನಿಂದ ಬರುವುದಂತೂ ಖಂಡಿತ ಅಸಂಗತವಲ್ಲ ಎಂದು ಹೇಳಿದೆ. ಶಿವನಂಜಪ್ಪನವರು ಅಪ್ರತಿಭರಾಗಿ ಕುರ್ಚಿಯನ್ನು ನನ್ನ ಕಡೆಗೇ ತಿರುಗಿಸಿಕೊಂಡು ಕುಳಿತರು. ಅಷ್ಟು ಹೊತ್ತಿಗೆ ನನ್ನ ಎದೆಯ ನಡುಕವೆಲ್ಲ ಶಾಂತವಾಗಿ ಧೈರ್ಯವಾಗಿದ್ದೆ. ನಾನು ಉಚ್ಚ ಕಂಠದಲ್ಲಿ ಭರದ್ವಾಜೋ ಹತ್ರಿಭಿರಾಯುರ್ಭಿರ್ಬ್ರಹ್ಮ ಚರ್ಯಮುವಾಸ ತಗುಂ ಹಜೀರ್ನಿಗ್ಸ್ಥವಿರಗುಂ ಶಯಾನಂ ಇಂದ್ರ ಉಪವ್ರಜ್ಯೋವಾಚ ಭರದ್ವಾಜ ಯತ್ತೆ ಚತುರ್ಥಮಾಯುರ್ದದ್ಯಾಂ ಕಿಮೇನೇನ ಕುರ್ಯಾ ಇತಿ
ब्रह्मचर्यमेवैनेन चरेयमिति होवाच तगुंहत्रीन् गिरिरूपानविज्ञातानिव दर्शयाञ्चकार तेषा गुंहैकैकस्मान्मुष्टिना ददे स होवाच भरद्वाजेत्यामन्त्र्या वेदा वा एते अनन्ता वै वेदाः हरिः ಓಂ. ತೈತರಿಯ ಬ್ರಾಹ್ಮಣ ಕಾಠಕ 1ನೇ ಪ್ರಶ್ನೆ 11ನೇ ಅನುವಾಕ ಎಂದು ಹೇಳಿದೆ. ಆ ಹಾಲ್ನಲ್ಲಿ ಶಬ್ದ ಪ್ರತಿಧ್ವನಿ ಬೇರೆ ಆಗುತ್ತಿತ್ತು. ಅದ್ಭುತವಾಗಿ ಬಂತು. ವಾಸ್ತವವಾಗಿ ನನಗೇ ಸಂತೋಷವಾಯಿತು. ಸಭಿಕರೆಲ್ಲರೂ ಕಡೆದ ಮೂರ್ತಿಗಳಂತೆ ನಿಶ್ಚಲರಾಗಿ ಕುಳಿತು ಬಿಟ್ಟಿದ್ದರು. ವೇದದ ಸುಸ್ವರ ನಿನಾದ ಒಂದು ಬಿಟ್ಟರೆ ಉಸಿರಾಟದ ಶಬ್ದವೂ ಕೇಳುತ್ತಿರಲಿಲ್ಲವೇನೋ. ಸ್ವರಸಹಿತವಾದ ವೇದೋಚ್ಚಾರಣೆಯು ಜನಗಳ ಮೇಲೆ ಇಷ್ಟು ಪರಿಣಾಮ ಬೀರುತ್ತದೆಂಬ ಕಲ್ಪನೆ ನನಗಿರಲಿಲ್ಲ. ಅಂದು ಕಣ್ಣಾರೆ ಕಂಡೆ. ಅನಂತಾವೈ ವೇದಾಹ ಎಂದು ನಿಲ್ಲಿಸಿದಾಗ ಒಂದು ನಿಮಿಷ ಯಾರಿಗೂ ಏನೂ ತಿಳಿಯಲೇ ಇಲ್ಲ. ಮೋಡಿಗೆ ಒಳಗಾದವರಂತೆ ಕೂತಿದ್ದರು. ಆಮೇಲೆ ಎಚ್ಚರ. ಆಗ ಆ ಆಖ್ಯಾನದ ಅರ್ಥವನ್ನು ವಿವರಿಸಿದೆ. ಭರದ್ವಾಜ ಮಹರ್ಷಿಗಳು 300 ವರ್ಷಗಳ ಕಾಲ ಅಧ್ಯಯನ ಮಾಡುತ್ತಲೇ ಇದ್ದರಂತೆ. ಶರೀರ ಜೀರ್ಣವಾಗಿ ಏಳಲೂ ಆಗದೆ ಮಲಗಿದ್ದ ಭರದ್ವಾಜರ ಹತ್ತಿರ ಇಂದ್ರನು ಬಂದು, ಭರದ್ವಾಜ, ಇನ್ನೂ 100 ವರ್ಷ ಆಯಸ್ಸು ಕೊಡುತ್ತೇನೆ, ಏನು ಮಾಡುತ್ತೀಯೇ ಎಂದು ಕೇಳಿದನಂತೆ. ಭರದ್ವಾಜರು ಬಹಳ ಸಂತೋಷದಿಂದ ಆ 100 ವರ್ಷಗಳನ್ನು ಅಧ್ಯಯನದಲ್ಲಿ ಕಳೆದು ವೇದವನ್ನು ಕಲಿತು ಮುಗಿಸುತ್ತೇನೆ ಅಂದರಂತೆ. ಆಗ ಇಂದ್ರನು ಅವರಿಗೆ 3 ಬೆಟ್ಟಗಳನ್ನು ಕಂಡೂ ಕಾಣದ ಹಾಗೆ ತೋರಿಸಿ ಅವುಗಳಿಂದ 3 ಮುಷ್ಟಿಯಷ್ಟು ಮಣ್ಣು ತೆಗೆದರಂತೆ. ಅದನ್ನು ನೋಡಿ ಅರ್ಥ ಮಾಡಿಕೊಂಡು ಕಣ್ಣು ಮುಚ್ಚಿಕೊಂಡ ಭರದ್ವಾಜರನ್ನು ಕೂಗಿ ಕರೆದು, ಈ ಬೆಟ್ಟಗಳೇ ವೇದಗಳು. ಇವುಗಳಲ್ಲಿ 300 ವರ್ಷಗಳ ಆಯುಸ್ಸಿನಲ್ಲಿ ಕಲಿತಿರುವುದು ಈ 3 ಮುಷ್ಟಿಗಳಷ್ಟೇ. ಜ್ಞಾನ ಇಷ್ಟೇ ಎಂದು ತಿಳಿಯಬೇಡ, ಇನ್ನೂ ವೇದಗಳು ಅನಂತವಾಗಿವೆ ಎಂದು ಹೇಳಿದನಂತೆ. ಹಾಗೆಯೇ ಬ್ಲಾಸ್ಟ್ ಫರ್ನೇಸ್ನ ಜ್ಞಾನವೂ ಅನಂತ ಎಂಬ ವಿನಯ ಬುದ್ಧಿಯಿಂದ ಕೆಲಸ ಮಾಡಬೇಕು ಅಂತ ಹೇಳಿ ಮುಗಿಸಿದೆ. ಕೊನೆಯಲ್ಲಿ ಶಿವನಂಜಪ್ಪನವರು ಹತ್ತಿರ ಬಂದು ಕೈಕುಲುಕಿ, ಮಿಸ್ಟರ್ ಕುಮಾರಸ್ವಾಮಿ, ಯು ಆರ್ ಎ ರಿಯಲ್ ಪೂಜಾರಿ ಆಫ್ ದಿ ಬ್ಲಾಸ್ಟ್ ಫರ್ನೇಸ್. ಯು ಹ್ಯಾವ್ ಕ್ರಿಯೇಟೆಡ್ ಸೋ ಮಚ್ ಇಂಟ್ರೆಸ್ಟ್ ಇನ್ ಮೀ ದಟ್ ಐ ಆಮ್ ಗೋಯಿಂಗ್ ಟು ಪಿಕ್ ಅಪ್ ಎ ಬುಕ್ ಆನ್ ಬ್ಲಾಸ್ಟ್ ಫರ್ನೇಸ್ ಆ್ಯಂಡ್ ಸ್ಟಾರ್ಟ್ ರೀಡಿಂಗ್ ಫ್ರಮ್ ಟುಮಾರೋ. ಕುಮಾರಸ್ವಾಮಿ, ನೀನೇ ಬ್ಲಾಸ್ಟ್ ಫರ್ನೇಸಿನ ನಿಜವಾದ ಪೂಜಾರಿ. ನೀನು ಬ್ಲಾಸ್ಟ್ ಫರ್ನೇಸ್ನಲ್ಲಿ ಎಷ್ಟು ಆಸಕ್ತಿ ಕೆರಳಿಸಿದ್ದೀ ಎಂದರೆ ನಾಳೆಯಿಂದ ಅದರ ಮೇಲಿನ ಪುಸ್ತಕ ತೆಗೆದುಕೊಂಡು ಓದಲು ಆರಂಭಿಸುತ್ತೇನೆ ಎಂದು ಕಳಕಳಿಯಿಂದ ಹೇಳಿದರು. ಆಮೇಲೂ ಬೇರೆಯವರದ್ದೆಲ್ಲ ಉಪನ್ಯಾಸಗಳಾದಾಗಲೂ ಜನರಲ್ ಮ್ಯಾನೇಜರ್ ಹತ್ತಿರ ನಥಿಂಗ್ ಟು ಬೀಟ್ ಪೂಜಾರೀಸ್ ಲೆಕ್ಚರ್. ಈವನ್ ಟುಡೇ ಹಿಸ್ ಲೆಕ್ಚರ್ ಈಸ್ ರಿಂಗಿಂಗ್ ಇನ್ ಮೈ ಏರ್ಸ್. ಆ ಪೂಜಾರಿಯ ಉಪನ್ಯಾಸದ ಸಮ ಯಾವುದೂ ಇಲ್ಲ. ಇವತ್ತಿಗೂ ಅವನ ಉಪನ್ಯಾಸ ನನ್ನ ಕಿವಿಗಳಲ್ಲಿ ಪ್ರತಿಧ್ವನಿಸುತ್ತಿದೆ ಎಂದು ಹೇಳುತ್ತಿದ್ದರಂತೆ. ಜನರಲ್ ಮ್ಯಾನೇಜರ್ ನನಗೆ ಹೇಳಿದಾಗ ಅವರಿಗೆ ಹೇಳಿದೆ, ನನ್ನ ಉಪನ್ಯಾಸ ಅವರ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಿಲ್ಲ, ನಾನು ಹೇಳಿದ ವೇದವು ಪ್ರತಿಧ್ವನಿಸುತ್ತಿದೆ. ಆ ವೇದದ ಪ್ರಭಾವವನ್ನು ಕಂಡು ವಿಸ್ಮಿತನಾದೆ, ಮೂಕನಾದೆ. ಅವುಗಳನ್ನು ದರ್ಶನ ಮಾಡಿ ಕಂಡ ಪುಣ್ಯಶ್ಲೋಕರಾದ ಮಹರ್ಷಿಗಳು ಪ್ರಾತಸ್ಮರಣೀಯರು.